ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಗಣಿ ಗ್ರಾಮದಲ್ಲಿ ಬಂದಿದ್ದೇವೆ. ಗಣಿ ಗ್ರಾಮದಲ್ಲಿ ಶ್ರೀ ಗಣಿ ಯಲ್ಲಮ್ಮ ದೇವಿ ಎಂದೇ ಪ್ರಖ್ಯಾತಿಯಾಗಿರುವ ಈ ಗಣಿ ಯಲ್ಲಮ್ಮ ದೇವಿಯ ಜಾತ್ರೆಯ 14ರಿಂದ ಪ್ರಾರಂಭವಾಗಲಿದೆ. ಈ ಪ್ರಾರಂಭಕ್ಕೆ ಅನೇಕ ಸಾವಿರಾರು ಜನಸಂಖ್ಯೆಯಲ್ಲಿ ಜನ ಬಂದು ಸೇರಲಿದ್ದಾರೆ ಎಂದೇಳಿ ಈಗ ಆಲ್ರೆಡಿ ನೋಡಬಹುದು. ನೀವು ಸುತ್ತಮುತ್ತಲು ಟೆಂಟುಗಳನ್ನು ಈಗ ಆಲ್ರೆಡಿ ಸಿದ್ಧತೆಯನ್ನು ಮಾಡಿರೋದು ತಾವೆಲ್ಲ ವೀಕ್ಷಣೆ ಮಾಡಬಹುದು. ಈ ಚಿತ್ರದಲ್ಲಿ ನೋಡಿದ್ರೆ ಕಾಣಿಸ್ತಾ ಇದೆ ನಿಮಗೆ. ಆಲ್ರೆಡಿ ಎಲ್ಲ ಟೆಂಟ್ಗಳನ್ನು ಹೊಡೆದು ಸಿದ್ಧತೆಯನ್ನು ಮಾಡಿರೋದಾಗಿ ಕಾಣಿಸ್ತಾ ಇದೆ. ಈ ಜಾತ್ರೆಗೆ ಸುಮಾರು ನಮ್ಮ ಕರ್ನಾಟಕದಾದ್ಯಂತ ಅಲ್ಲ, ಮಹಾರಾಷ್ಟ್ರದ ಕೂಡ ಜನಸಾಗರವಾಗಿ ಬಂದು ಸೇರಲಿದ್ದಾರೆ ಎಂದು ನಮಗೆ ಮಾಹಿತಿ ತಿಳಿದು ಬಂದಿದೆ. ಪ್ರತಿ ವರ್ಷವೂ ನಾವು ಈ ಜಾತ್ರೆಯ ಒಂದು ವಿಶೇಷ ಕಾರ್ಯಕ್ರಮವನ್ನು ತಮಗೆ ಸಾರ್ವಜನಿಕರಲ್ಲಿ ತೋರಿಸ್ತಾ ಇದ್ದೇವೆ. ಹೀಗಾಗಿ ಈ ಜಾತ್ರೆಗೆ ಮತ್ತು ಈ ಜಾತ್ರೆಯಲ್ಲಿ ಏನು ವಿಶೇಷತೆ ಅಂತಂದರೆ, ಸುಮಾರು ಎಷ್ಟೇ ಬಡತನದಲ್ಲಿ ಇದ್ದರೂ ಕೂಡ ಈ ಜಾತ್ರೆಗೆ ಒಂದು ಯಾವುದೇ ರೀತಿಯಿಂದ ಒಂದು ಏನೇ ಇದ್ದರೂ ಪರಿಹಾರ ಮಾಡ್ಕೊಳ್ಳೋಕ್ಕೆ ಈ ಗಣಿ ಯಲ್ಲಮ್ಮ ಜಾತ್ರೆಗೆ ಬೇಡಿಕೊಂಡರೆ ಅದು ಪರಿಹಾರ ಶತಸಿದ್ಧ ಎಂದು ಸಾರ್ವಜನಿಕರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ತಾವೆಲ್ಲರೂ ನೋಡ್ಬೋದು, ಪ್ರತಿ ವರ್ಷವೂ ನಾವು ಈ ನಮ್ಮ JK ವಾಹಿನಿ ಸುದ್ದಿಯಲ್ಲಿ ಈ ಜಾತ್ರೆಯ ವಿಶೇಷವನ್ನು ತೋರಿಸ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಜಾತ್ರೆಯ ವಿಶೇಷವನ್ನು ತೋರಿಸ್ತಾ ಇದ್ದೇವೆ. ಈಗ ಕಮಿಟಿಯವರು ಜೊತೆ ಮಾತಾಡೋಣ. ಅವರು ಏನು ಹೇಳ್ತಾರೆ, ಕಮಿಟಿಯವರು ಯಾವ ರೀತಿಯಿಂದ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಜಾತ್ರೆ ವಿಶೇಷವಾಗಿ, ಕಮಿಟಿಯವ್ರ ಜೊತೆ ಒಂದು ಸಂದರ್ಶನ ಮಾಡ್ಕೊಳ್ಳೋಣ. ತಾಯಿ ಗಣಿ ಯಲ್ಲಮ್ಮ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಒಂದೆರಡು ಮಾತುಗಳನ್ನು ಹೇಳಬಯಸ್ತಾ ಇದ್ದೇನೆ. ತಾಯಿ ಗಣಿ ಯಲ್ಲಮ್ಮ ಜಾತ್ರೆ ಈ ಒಂದು ಸಮಾರಂಭವು ಇದೇ ಡಿಸೆಂಬರ್ 2024ರ 14ನೇ ತಾರೀಕಿನಿಂದ ಹಿಡಿದು 18ನೇ ತಾರೀಕಿನವರೆಗೆ ಸತತವಾಗಿ 5 ದಿನಗಳವರೆಗೆ ಈ ಒಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಎಲ್ಲ ಸದ್ಭಕ್ತರು ನಮ್ಮ ಕರ್ನಾಟಕದ ಮೂಲೆಗಳಿಂದಲೂ ಕೂಡ ಎಲ್ಲ ಜನರು ಬಂದು ತಾಯಿಯ ಆಶೀರ್ವಾದಕ್ಕೆ ಕಾರಣರಾಗ್ತಾರೆ. ಹಾಗೆ ಬೀದರ್, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ ಹೀಗೆ ಕರ್ನಾಟಕದ ಮೂಲೆಗಳಿಂದ ಹಾಗೂ ಮಹಾರಾಷ್ಟ್ರದ ಸೋಲಾಪುರ, ಕೊಲ್ಹಾಪುರ, ಬಾಂಬೆ, ಪುಣೆ ಈ ಕಡೆಯಿಂದನೂ ಕೂಡ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದ ತಾಯಿಯ ಪಾತ್ರರಾಗಿರ್ತಾರೆ. ಹಾಗಾಗಿ ನಮ್ಮ ಕಮಿಟಿಯ ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೆ ಮತ್ತು ಪದಾಧಿಕಾರಿಗಳು ಸತತವಾಗಿ ಪ್ರಯತ್ನವನ್ನು ಮಾಡಿ ಸತತವಾಗಿ 2-3 ತಿಂಗಳಿಂದ ಶ್ರಮವಹಿಸಿ ತಾಯಿಯ ದೇವಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಜನರಿಗೆ ಭಕ್ತಾದಿಗಳಿಗೆ ಬರತಕ್ಕಂಥ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯುವ ನೀರಾಗಿರಲಿ, ವಿದ್ಯುತ್ ಆಗಿರಲಿ, ಆಮೇಲೆ ಟೆಂಟ್ ಆಗಲಿ, ಎಲ್ಲವೂ ಕೂಡ ಇರಲಿಕ್ಕೆ ವ್ಯವಸ್ಥೆಯನ್ನು ಭಾಳ ವಿಜೃಂಭಣೆಯಿಂದ ಮತ್ತು ಭಾಳ ಸಂತೋಷದಿಂದ ಎಲ್ಲರೂ ಕೂಡ ಮಾಡಿರ್ತಾರೆ. ಹಾಗೆಯೇ ಈ 5 ದಿನವೂ ಕೂಡ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ವಿವಿಧ ಕಲಾಕಾರಗಳಿಂದ, ಬೇರೆ ಬೇರೆ ತಾಲೂಕು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಂದ ಕಾರ್ಯಕ್ರಮಗಳು ನಡೀತವೆ. ನಾಟಕಗಳು, ಆಮೇಲೆ ಜನಪದ ಗೀತೆಗಳು, ಭಾವಗೀತೆಗಳು, ಭಕ್ತಿಗೀತೆಗಳು, ಹಾಗೆ ರಸಮಂಜರಿ ಕಾರ್ಯಕ್ರಮ, ಹೀಗೆ ಭಕ್ತಾದಿಗಳಿಗೆ ಒಂದಿಲ್ಲ ಒಂದು ಈ ಕಾರ್ಯಕ್ರಮ 5 ದಿನ ಎಷ್ಟು ಬೇಗ ಕಳೀತು ಅಂತಕ್ಕಂಥ ಭಾವನೆ ಬರುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಜರುಗುತ್ತದೆ. ವೀಕ್ಷಕರೇ, ಇವತ್ತು ಇಲ್ಲಿ ಗಣಿ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಒಂದು ಪೂಜಾರಿ ಮನೆತನ ಸಿಕ್ಕಿದೆ. ಆ ಪೂಜಾರಿ ಮನೆತನವರ ಬಗ್ಗೆದಾಗ ಯಾವ ರೀತಿಯಿಂದ ಸೇವೆ ಮಾಡ್ಕೊತ ಹೋದ್ರು, ಎಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ. ಅವರಿಗೆ ಮಾತಾಡ್ಸೋಣ ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ? ಇದು ಈಗ ನಮ್ಮ ತಾತನ ಕಾಲದಿಂದನೂ ನಮ್ಗೆ ಪೂಜಾರಿಕೆ ಇದು ಹೊಲದ ಬಂದೈತ್ರಿ. ಇದು ನಮ್ಮ ತಾತಂದ್ರೆ 5 ಜನ ಇರ್ತಾರೆ. 5 ಜನದೊಳಗೆ ಅವ್ರ ಮಕ್ಕಳ ನಂತರ ಹಿಂಗೆ ಒಬ್ಬೊಬ್ಬರಿಗೆ ಅವ್ರವ್ರಿಗೆ ವರ್ಷಕ್ಕೆ ಒಂದೊಂದು ಸಾರಿ ಹಿಂಗೆ ಒಬ್ಬೊಬ್ರಿಗೆ ನಂತರ ಒಬ್ರಿಗೆ ಬರ್ತೈತ್ರಿ ಅದು ಪೂಜಾರಿಕೆ. ಆದರೆ ಇಲ್ಲಿ ವಿಶೇಷತೆ ಏನಂದ್ರೆ, ಹೊಸ್ತಲ್ ಹುಣ್ಣಿಗೆ ಈ ದೇವಿದ ಮುತ್ತೈದು ಆಗ್ತಾಳ್ರಿ, ಅದ್ರೊಳಗೆ ವಿಧವೆ ಆಗೋದು ಇರ್ತೈತ್ರಿ. ಮತ್ತು ಈ ದೇವಿಗೆ ಮಹಾರಾಷ್ಟ್ರ ಭಕ್ತರು ಬರ್ತಾರೆ, ಬಿಜಾಪುರ ಭಕ್ತರು ಬರ್ತಾರೆ, ಸುತ್ತಮುತ್ತ ಹಳ್ಳಿಯವ್ರು ಬರ್ತಾರೆ. ಈ ಇಡೀ ಬಿಜಾಪುರ ಡಿಸ್ಟಿಕ್ನವ್ರು ಆಲ್ಮೋಸ್ಟ್ ಆಲ್ ಈ ದೇವಿಗೆ ತಮ್ಮ ಮತ್ತೇನು ಬ್ಯಾಟಿ ಅಂಥೇಳಿ ವಿಶೇಷವಾಗಿ ಬ್ಯಾಟಿ ಎಡಿ ಮಾಡ್ತಾರೆ ರೀ, ಮತ್ತು ಕಡುಬಿನ ನೈವೇದ್ಯ ಮಾಡ್ತಾರೆ ರೀ. ನಮ್ಮ ಹಿರಿಯರ ಕಾಲದಿಂದನೂ ಇದು ಬಂದೈತಿ. ಮೊದಲು ಹಳಿ ಊರಾಗ ಹೊಳಿ ದಂಡಿ ಮೇಲೆ ಇತ್ತು ರೀ ದೇವಸ್ಥಾನ. ಈಗ ಅದು ಹೊಳಿ ಮುಳುಗಡೆ ಆದ ನಂತರ ಈ ಊರಿಗೆ ಬಂದೈತಿ ರೀ. ಈ ಊರಿಗೆ ಬಂದಿದ್ರೆ ಏನು ಅವ್ರ ದೇವಿ ಮಹಾತ್ಮೆ ಏನು ಕಡಿಮೆ ಆಗಿಲ್ಲ ರೀ, ಇನ್ನೂ ಹೆಚ್ಚಾಗೈತೆ ರೀ. ಭಕ್ತರ ಸಂಖ್ಯೆನೂ ಹೆಚ್ಚಾಗೈತೆ ರೀ. ಇದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಹೇಳ್ತಾರೆ ನಮ್ಮ ತಮ್ಮ. ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾರೆ.
ಸುಮಾರು ವರ್ಷಗಳಿಂದ ಅವರು ಮುತ್ತಾತ ಕಾಲದಿಂದ ಈ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಅಂತೇಳಿ ಹೇಳಿದರು. ಹಾಗೆ ಸುಮಾರು ಮಹಾರಾಷ್ಟ್ರದಿಂದ ಹಾಗೂ ಸುತ್ತಮುತ್ತಲ ಹಳ್ಳಿಗಳಿಂದ, ವಿಜಯಪುರ ಜಿಲ್ಲೆಯಿಂದ ಸುಮಾರು ಹಳ್ಳಿಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದರು. ಅದೇ ರೀತಿಯಿಂದ ಇನ್ನೊಂದು ಅವರು ಮನೆಯಂತರ ಆದಂಥ ಸರ್, ತಮ್ಮ ಹೆಸರು? ಮಾಳಿಂಗರಾಯ ಗುಡ್ಡದತ್ತ ನಮ್ಮ ಹೆಸರು. ಸರ್, ತಾವು ಹೆಂಗೆ ಏನು ಸೇವೆ ಸಲ್ಲಿಸ್ತಾ ಇದ್ದೀರಾ? ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ನಮ್ಮ ಮುತ್ತಾರ ಕಾಲಿಂದ ಮಾಡ್ತಾ ಇದ್ದೀವಿ ನಾವು ಪೂಜೆ. ಅಂದರೆ ಈ ಸದ್ ಪೂಜೆ ನಾವು ಮಾಡಕತ್ತೀವಿ ರೀ. ಅಂದ್ರೆ ನಮ್ಗೆ 5 ಮಂದಿ ಅಂತಂಬರಿದೇವ್ರಿ ನಾವು. ಅಂದರೆ ಎಲ್ಲರಿಗೂ ಒಂದೊಂದು ವರ್ಷ ಇದು ಮಾಡಿ ಕೊಡ್ತಾರೆ. ಈಗ 14ನೇ ತಾರೀಕಿಗೆ ಏನೈತೆ ರೀ, ಪರಿಶಿ ಬರ್ತೈತೆ ರೀ. ಪರಿಶಿ ಬಂದು ಅಲ್ಲಿ ಒಟ್ಟು ಭಕ್ತಾದಿಗಳು ಬರ್ತಾರೆ. ಭಕ್ತಾದಿಗಳು ಬಂದು ಅಲ್ಲಿ ಇದನ್ನು ಪಲ್ಲಕ್ಕಿ ತೊಗೊಂಡು ಹೋಗಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬರ್ಮಾಡ್ಕೊಳ್ಕೊತೈತಿ. ಅಂಬ್ಲಿ ಕೊಡ್ತೈತೆ ರೀ. ಅಲ್ಲಿ ಅಂಬ್ಲಿ ಕೊಟ್ಟು ಬರ್ಮಾಡ್ಕೊಳ್ತೇವೆ ರೀ. ಆವತ್ತಿಂದ ಮತ್ತೆ ಮರುದಿವ್ಸ ಹುಣ್ಣಿ ಇರ್ತೈತೆ ರೀ. ಹುಣ್ಣಿ ದಿವಸ ಹೋಗಿ ಪಲ್ಲಕ್ಕಿ ಉತ್ಸವ ಇರ್ತೈತೆ ರೀ. ಅಕ್ಕಿ ಹೊಳಿಗೆ ಹೋಗಿ ಜಾಕ ಮಾಡಿಸ್ಕೊಂಬಂದು ಮತ್ತೆ ಎಲ್ಲ ಥರ ಕರ್ಕೊಂಬರ್ತೇವೆ ರೀ. ಕರ್ಕೊಂಬಂದು ಮರುದಿವ್ಸ ಸುಮಾರು ಎಷ್ಟು ದಿನಗಳಿಂದ ಪೂಜೆ ಸಲ್ಲಿಸ್ತಿದ್ದೀರಿ? ಇದು ಭಾಳ ದಿವಸ ಆಯ್ತು ರೀ. ಇವಾಗ ಜಾತ್ರೆ ವಿಶೇಷತೆಯಿಂದ ಎಷ್ಟು ದಿವಸ ಜಾತ್ರೆ? 5 ದಿವಸ ಜಾತ್ರೆ. 5 ದಿವಸದಿಂದ ಜಾತ್ರೆ. ಹ್ಞೂ ವಿಜೃಂಭಣೆಯಿಂದ ಆಗ್ತೈತ್ರಿ ಜಾತ್ರೆ ಎಲ್ಲ ಪ್ರತಿ ವರ್ಷ ಈ ವರ್ಷ ಮಾತ್ರ ದುಮ್ಶನ್ ಹಾಕತ್ತೀರಿ ಸರ್. ಇಲ್ಲಿ ನಮ್ಮ ಜೊತೆ ಗಣಿ ಗ್ರಾಮದಾದಂಥ ಮತ್ತು ಭಕ್ತರು ಭೇಟಿಯಾಗಿದ್ದಾರೆ. ಆ ಭಕ್ತರಿಗೆ ಮಾತಾಡ್ಸೋಣ ಬರ್ರಿ. ಅಮ್ಮರ ನಮಸ್ಕಾರ. ನಮಸ್ಕಾರ. ಅಮ್ಮರ, ನಿಮ್ಮ ಹೆಸರು? ನಮ್ಮ ಹೆಸರು ಒಬ್ಬಾಯಿ ಮೇರಕ್ಕಾರ. ಇದು ಗುಡ್ಡದ್ರಿ. ಹ್ಞೂ ಇಲ್ಲಿ ಗಣಿ ಗ್ರಾಮದವ್ರ? ಹಾಂ, ತವ್ರ ಮನೆ ರೀ. ತವ್ರ ಮನೆ ರೀ, ಪೂಜಾರಿಗೌಡ್ರಿ. ಈಗ ಇಲ್ಲಿ ಎಷ್ಟು ಜನಸಂಖ್ಯೆ ಜಾತ್ರೆ? ಯಾವಾಗ ಯಾವ ರೀತಿಯಿಂದ ಜಾತ್ರೆ ಆಚರಣೆ ಮಾಡ್ತೀವಿ? ನಾವು 5 ದಿನ ಜಾತ್ರೆ ಚಾಲೂ ಮಾಡ್ತಾರೆ ರೀ. ಎಷ್ಟನೇ ತಾರೀಕಿಂದ ಎಲ್ಲಿವರೆಗೆ? ಈಗ ತಾರೀಕು 14 ಪರಿಸಿ ಬರ್ತೈತಿ. ಹುಣ್ಣಿ 14 ಬಳಿ ಬೀಳ್ತಾವು. ಮಂಗಳವಾರ ಬಾಕ್ಲು ಬಂದ ಬುಧವಾರ ಮುತ್ತೈದಕ್ಕ ಸುಮಾರು ಎಷ್ಟು ಜನಸಂಖ್ಯೆ ಬಂದು ಸೇರ್ತದ್ರಿ? ಯಾವ ರೀತಿ ಜನ ಪುಣೆ, ಮುಂಬೈ, ಬಾರ್ಶಿ, ಸೊಲ್ಲಾಪುರ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಎಲ್ಲ ಜನ. ಎಷ್ಟು ಯಾವ ರೀತಿಯಿಂದ ತಯಾರಿ ಮಾಡಿದ್ದಾರೆ ಕಮಿಟಿ ಅವರು? ಏನು ಭಾಳದಿಂದ ಭಕ್ತರಿಗೆ ಯಾವ ರೀತಿಯಿಂದ ಹೇಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ? ವ್ಯವಸ್ಥೆ ಮಾಡ್ಯಾರ, ಇಳ್ಕೊಳಕ್ಕೆ ವ್ಯವಸ್ಥೆ ಮಾಡ್ಯಾರ, ಟೆಂಟ್ ಹೊಡ್ಸ್ಯಾರ, ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇಟ್ಟು. ಹಾಂ, ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಇಟ್ಟು 5 ದಿನ ಜಾತ್ರೆ ಮಾಡೋದಕ್ಕಿಂದು 5 ದಿನ ಒಟ್ಟು ಹಾಕಿಂದು ಸೋಲಿರಂಗಿಲ್ಲ. ಅಟ್ಟು ಇದೈತೆ ಆಕಿಂದು. ಒಟ್ಟು ಅಂಬಲಿ ಬೇಕು, ಆಕಿಗೆ ಇದು ಬೇಕು. ಒಟ್ಟು ಅಟ್ಟು ಥರ ಚಂದ ಮಾಡೋದಲ್ಲ. ಮಂದಿ ಅಂತ ರಗಡ್ರಿ, ಕಂಡಾಟಿ ಮಂದಿ ಜನಸಂಖ್ಯೆ ಕೂಡಿರ್ತಾರೆ. ಅದು ಯಾವ್ಯಾವ ರೀತಿಯಿಂದ ಪೂಜೆ ಮಾಡ್ತೀರಿ? ನಾವು ದಿನ ನಿತ್ಯ ಪೂಜೆ ರೀ. 2 ಹೊತ್ತು, 1 ಹೊತ್ತು ದೀಪ ಹಚ್ತಾರೆ. 2 ಹೊತ್ತು ಮಾಡ್ತಾರೆ. ಈಗ 2 ಹೊತ್ತು, ಮೊದಲು 2 ಹೊತ್ತು ಇದು ಮಾಡ್ತಿದ್ರು, ಪೂಜೆ ಹತ್ತಿದ್ರೆ ಅವ್ರು. ಈಗ 2 ಹೊತ್ತು ಮಾಡ್ತಾರೆ. ನೋಡಿ ವೀಕ್ಷಕರೇ, ಇಲ್ಲಿ ಈ ರೀತಿಯಿಂದ ಒಂದು ಭಕ್ತಾದಿಗಳಿಂದ ಕೇಳಿ ಬರ್ತಾ ಇದೆ. ಈ ರೀತಿಯಿಂದ ವಿಶೇಷವಾಗಿ ಪೂಜೆಗಳನ್ನು ಮಾಡ್ಕೋತಾ ಬಂದಿದ್ದಾರೆ ಅಂತ ಹೇಳಿದರು. ಇಲ್ಲಿ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.